ಒಂದು ಊರಿತ್ತು. ಆ ಊರಲ್ಲಿ ಸೋಮು ಎಂಬ ಒಬ್ಬ ವ್ಯಕ್ತಿ ಇದ್ದ. ಅವನು ಪ್ರತಿದಿನ ಕಟ್ಟಿಗೆ ಮಾರಿ ಜೀವನ ಸಾಗಿಸ್ತಾ ಇದ್ದ. ಕಾಡಿಗೆ ಹೋಗಿ ಅವನು ಕಟ್ಟಿಗೆ ಕಟ್ಕೊಂಡು ಬಂದು ಅದನ್ನು ಮಾರಿ ಬಂದ ಹಣದಿಂದ ತನ್ನ ಜೀವನವನ್ನು ಸಾಗಿಸ್ತಾ ಇದ್ದ. ಒಂದಿನ ಕಟ್ಟಿಗೆ ಕಟ್ಕೊಂಡು ಬರೋಕ್ಕೆ ಕಾಡಿಗೆ ಅಂತ ಹೋದ. ಆವಾಗ ಪ್ರಾಣಿಗಳು ಓಡಿ ಬರ್ತಾ ಇರೋ ಶಬ್ದನ ಕೇಳಿಸ್ಕೊಂಡ. ಏನಪ್ಪ ಇದು ಅಂತ ನೋಡಿದಾಗ ಜಿಂಕೆ ಮತ್ತು ಅದ್ರ ಮರಿ ಓಡ್ಕೊಂಡು ಬರ್ತಾ ಇದೆ. ಅದ್ರ ಹಿಂದೆ ಹುಲಿನೂ ಸುಧಾ ಬರ್ತಾ ಇತ್ತು. ಸೋಮು ನೋಡ್ದ, ಜಿಂಕೆ ಮತ್ತು ಅದ್ರ ಮರಿನ ತಿನ್ನಬೇಕು ಅಂತ ಹುಲಿ ಅವುಗಳನ್ನು ಓಡಿಸ್ಕೊಂಡು ಬರ್ತಾಯಿತ್ತು. ಪಾಪ ಜಿಂಕೆಗಳು ಹೇಗಾದರೂ ಮಾಡಿ ತಮ್ಮ ಪ್ರಾಣ ಉಳಿಸ್ಕೋಬೇಕು ಅಂತ ಓಡ್ಕೊಂಡು ಬರ್ತಾಯಿದ್ದು. ಸೋಮು ಯೋಚನೆ ಮಾಡ್ದ, ಏನು ಮಾಡೋದು ಈಗ? ಹುಲಿ ಜಿಂಕೆನ ತಿನ್ಕೊಂಡು ಬಿಡುತ್ತೆ. ಅವನ್ನ ಹೇಗಾದರೂ ಮಾಡಿ ಕಾಪಾಡಬೇಕು ಅಂತ ಅವನು ತನ್ನ ಕೈಯಲ್ಲಿದ್ದಂತಹ ಕೊಡ್ಲಿನ ಹಿಡ್ಕೊಂಡು ಹುಲಿಗೆ ಗದರಿಸಿ ಅದನ್ನು ಓಡಿಸೋದಕ್ಕೆ ನೋಡ್ದ. ಆದರೆ ಹುಲಿ ಹೆದರಲಿಲ್ಲ. ಜೋರಾಗಿ ಮತ್ತೆ ಅದು ಸೋಮು ಮೇಲೆ ಗರ್ಜನೆ ಮಾಡೋಕ್ಕೆ ಶುರು ಮಾಡಿತು. ಆದರೆ ಸೋಮು ಹೆದರಲಿಲ್ಲ. ಮತ್ತೆ ಅದನ್ನು ಹೆದರಿಸ್ದ ಕೊಡ್ಲಿಯಿಂದ. ಹುಲಿ ನೋಡ್ತು, ಇವನು ತುಂಬ ಧೈರ್ಯಶಾಲಿಯಪ್ಪ ಅಂಥೇಳಿ ನಿಧಾನವಾಗಿ ಅದೇನು ಮಾಡ್ತು, ಕಾಡಿನೊಳಗೆ ವಾಪಸ್ ಹೊರಟೋಯ್ತು. ಜಿಂಕೆ ಮತ್ತು ಅದ್ರ ಮರಿನ ನೋಡ್ದ ಸೋಮು. ಪಾಪ ಜಿಂಕೆ ಮರಿ ತುಂಬ ಭಯದಿಂದ ನೋಡ್ತಾ ಇತ್ತು. ಆವಾಗ ಸೋಮು ಅದನ್ನು ನೋಡಿ ಹೇಳ್ದ, ನಿನಗೆ ಏನೂ ಆಗಲ್ಲ, ಹುಲಿ ಕಾಡಿನೊಳಗೆ ಹೊರಟೋಯಿತು ಅಂತ ಹೇಳ್ದ. ತಕ್ಷಣ ಜಿಂಕೆ ಏನಾಯಿತು, ದೊಡ್ಡ ದೇವಕನ್ಯೆಯಾಗಿ ಪರಿವರ್ತನೆಯಾಯಿತು. ಅದನ್ನು ನೋಡ್ದ ಸೋಮು, ಏನಪ್ಪ ಜಿಂಕೆ ದೇವಕನ್ಯೆ ಆಯಿತಲ್ಲ ಅಂತ. ಆಗ ಜಿಂಕೆ ಹೇಳ್ತು, ನಾನು ದೇವಕನ್ಯೆ, ಋಷಿಯ ಶಾಪದಿಂದ ನಾನು ಜಿಂಕೆ ಆಗಿದ್ದೆ. ನಿನ್ನ ಧೈರ್ಯದಿಂದ ನನ್ನ ಪ್ರಾಣ ಉಳೀತು, ಹಾಗಾಗಿ ವಾಪಸ್ ನನಗೆ ದೇವಕನ್ಯೆ ರೂಪ ಬಂದಿದೆ ಅಂತ ಜಿಂಕೆ ಹೇಳಿ ಖುಷಿ ಆಯಿತು ಅದಕ್ಕೆ. ನಂತರ ಸೋಮುಗೆ ಹೇಳ್ದ, ನಿನ್ನ ಸಹಾಯಕ್ಕೆ ತುಂಬ ಧನ್ಯವಾದಗಳು ಅಂತ ಜಿಂಕೆ ಹೇಳ್ತು. ಸೋಮು, ಅದು ನನ್ನ ಕರ್ತವ್ಯವಾಗಿತ್ತು, ನಾನು ನಿನ್ನನ್ನು ಕಾಪಾಡಿದೆ ಅಂತ ಹೇಳ್ದ. ಸೋಮುನ ನೋಡಿ ಜಿಂಕೆ, ನನ್ನ ಹತ್ರ ಒಂದು ಅಕ್ಷಯ ಪಾತ್ರೆ ಇದೆ, ಹಾಗಾಗಿ ಅದನ್ನು ನಾನು ನಿನಗೆ ಕೊಡ್ತೀನಿ, ನೀನು ಅದನ್ನು ಇಟ್ಕೋ ಅಂತ ಹೇಳ್ತು. ಇದರೊಳಗಡೆ ನೀನು ಯಾವುದೇ ವಸ್ತು ಹಾಕಿದ್ರೂ ಅದು ಜಾಸ್ತಿ ಆಗ್ತಾ ಹೋಗುತ್ತೆ ಅಂತ ಹೇಳ್ತು. ಸೋಮು ಆಯಿತು ಧನ್ಯವಾದಗಳು ಅಂತ ಹೇಳ್ದ. ತಕ್ಷಣ ಜಿಂಕೆ ಅವನಿಗೆ ಆ ಅಕ್ಷಯ ಪಾತ್ರೆಯನ್ನು ಕೊಟ್ಟು ಅಲ್ಲಿಂದ ಮಾಯವಾಗಿ ಹೊರಟೋಯ್ತು. ನಂತರ ಸೋಮು ಏನು ಮಾಡ್ದ, ಅಲ್ಲಿಂದ ಅಕ್ಷಯ ಪಾತ್ರೆನ ತಗೊಂಡು ತನ್ನ ಊರಿನ ಕಡೆಗೆ ಬಂದ. ಆನಂತರ ಅವನು ಅಲ್ಲಿಂದ ಆ ಅಕ್ಷಯ ಪಾತ್ರೆ ಇಟ್ಕೊಂಡು ಸುಖವಾಗಿ ಇದ್ದ.